ಮಾಡ್ತೀಯ ಅಂದ್ರೆ ಬೆಂಗಳೂರು ಒಳಗೆ ತಗೊಳ್ಳೋದಲ್ಲ, ಹೊರಗೆ ಯಾಕೆ ತಗೋಬೇಕು ಎಲ್ಲವನ್ನ ಹೇಳ್ತಿದ್ರು ಅಷ್ಟೊಂದು ಅಚ್ಚುಕಟ್ಟಾಗಿ. ಸಾವಿಗೆ ಶರಣಾಗೋ ಮುನ್ನ ಯಾರಿಗಾದ್ರೂ ಫೋನ್ ಮಾಡಿದ್ರಾ ರಾಯ್ ಅವರು? ರಾಯ್ ಮೊಬೈಲ್ನಲ್ಲಿ ಅಂತಹ ಸೂಸೈಡ್ನ ಭಯಾನಕ ಸತ್ಯ ಅಡಗಿದ್ಯಾ? ಇದನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಪೊಲೀಸರು. ರಾಯ್ ಮೊಬೈಲ್ಗೆ ಬಂದಿರುವ ಪ್ರತಿಕ್ರಿಯೆಗಳ ಬಗ್ಗೆಯೂ ಕೂಡ ಗಮನ ಇಡ್ತಾರೆ. ಮೆಸೇಜ್, ವಾಟ್ಸ್ಆಪ್ ಚಾಟ್ ಸೇರಿದಂತೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಡೆತ್ ನೋಟ್ ಅಥವಾ ಡೆತ್ ಮೆಸೇಜ್ ಯಾರಿಗಾದ್ರೂ ಕಳಿಸಿದ್ರಾ ಗೊತ್ತಿಲ್ಲ. IT ಅಧಿಕಾರಿಗಳಿಂದ ಮಾನಸಿಕ ಹಿಂಸೆ ಹೆಚ್ಚಾಗಿ ಸುಸೈಡ್ ಮಾಡ್ಕೊಂಡ್ರ? ಸೀಸ್ ಮಾಡಿದ್ದ ಫೈಲ್ಗಳನ್ನು ಮುಟ್ಟಿದ್ದೇ ರಾಯ್ಗೆ ಕಂಟಕ ಆಯ್ತಾ? ಓಕೆ, ಇದೊಂದು ಅನುಮಾನ ಇದೆ. ಈಗ ಕಳೆದ ಬಾರಿ ದಾಳಿ ವೇಳೆ ಹಲವು ಫೈಲ್ಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ರು. ಆ ಫೈಲ್ಗಳನ್ನು ಮುಟ್ಟಬೇಡಿ ಅಂತ IT ಆಫೀಸರ್ಸ್ಗಳು ಸೂಚನೆ ಕೊಟ್ಟಿದ್ರಂತೆ. ಬಟ್ ಅದನ್ನ ಮೀರಿ ಇವ್ರು ಏನಾದ್ರು ಮಾಡಿದ್ರ? ಕಾನ್ಫಿಡೆಂಟ್ ಗ್ರೂಪ್ನ 3rd ಫ್ಲೋರ್ನಲ್ಲಿ ಆ ಡಾಕ್ಯುಮೆಂಟ್ಸ್ ಇದ್ವಂತೆ. ಒಂದು ಮೊದಲನೇದಾಗಿ ಪೊಲೀಸರು ಈಗ ಸೀಸ್ ಮಾಡೋದು ಅಥವಾ ಹೆಚ್ಚಿಗೆ ಗಮನ ಕೊಡೋದು ಅಲ್ಲಿಯ CCTV ಫುಟೇಜ್. ಯಾಕಂದ್ರೆ ನೇರ ದೃಶ್ಯಾವಳಿ, ಪ್ರತಿ ಏನಾಯಿತು, ಎಷ್ಟೊತ್ತಿಗೆ ಬಂದರು, ಅವ್ರ ಮುಖದಲ್ಲಿದ್ದಂತಹ ಗಾಬರಿ ಯಾವ ಪ್ರಮಾಣದಲ್ಲಿತ್ತು, ಅದೇನಾದರೂ ವಾಯ್ಸ್ ಗೀಸ್ ರೆಕಾರ್ಡ್ ಆಗಿದ್ರೆ ಕಂಪ್ಲೀಟಾಗಿ ಒಂದು ಜಾಲನೇ ಸಿಕ್ಕೋಗ್ಬಿಡುತ್ತೆ ಅವ್ರಿಗೆ. ತೀರಾ ಅರ್ಧಕ್ಕರ್ಧ ತಲೆನೋವು ತಪ್ಪುತ್ತೆ ವಾಯ್ಸ್ ಗೀಸ್ ರೆಕಾರ್ಡ್ ಆಗುವಂತಹ CC ಕ್ಯಾಮ್ರಾ ಆಗಿದ್ರೆ. ಒಂದು. ಎರಡನೇದು, ಡೆಫಿನೆಟ್ಲಿ ಇಂತಹ ವಿಚಾರಗಳಾದಾಗ ಯಾರಿಗಾದ್ರೂ ಫೋನ್ ಮಾಡಿರ್ತಾರೆ, ಆ ಕಡೆಯಿಂದ ಬಂದಿರುವಂತಹ ಫೋನ್ಗಳು ರೆಕಾರ್ಡ್ ಮಾಡಿದಾರಾ, ವಾಟ್ಸಪ್ ಕಾಲ್ ಮಾಡಿದಾರಾ, ಯಾವುದು ಕೂಡ ಅನುಮಾನ ಬರಬಾರ್ದು ಅಂತ, ರೆಕಾರ್ಡ್ ಆಗಬಾರ್ದು ಅಂತ ವಾಟ್ಸಪ್ ಕಾಲ್ ಮಾಡಿದ್ರಾ, ಅಥವಾ ಯಾರಿಗಾದ್ರೂ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರಾ, ಡಾಕ್ಯುಮೆಂಟ್ಸ್ಗಳನ್ನು ಸೆಂಡ್ ಮಾಡಿದ್ರಾ, ಯಾರ್ದಾದ್ರೂ ಇಂಥ ಪ್ರೆಷರ್ ಇರೋ ಟೈಮ್ನಲ್ಲಿ ಸಹಾಯಕ್ಕೆ ಯಾರನ್ನಾದ್ರೂ ಕರೆದಿದ್ರಾ, ಕೇಳಿದ್ರಾ? ಪ್ರಭಾವಿ ಹಣ ಇರುವಂತಹ ವ್ಯಕ್ತಿಯೇ, ಬಟ್ ಅಧಿಕಾರ ಬೇಕಲ್ಲ. ಸೊ ಅಧಿಕಾರಿ ವರ್ಗದವ್ರಿಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ, ಪೊಲಿಟಿಷಿಯನ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ರಾ? ಎಲ್ಲ ಪ್ರಶ್ನೆಗಳು ಇದೆ. ಸೊ ಪ್ರಬಲ ವ್ಯಕ್ತಿಯಾಗೋದು ಕೇವಲ ಹಣದಿಂದ ಅಲ್ಲ. ಹಣ, ಅಧಿಕಾರ, ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಧೈರ್ಯ ಬೇಕು. ಧೈರ್ಯ ಕಳೆದುಕೊಂಡಾಗ ಇಂತಹ ನಿರ್ಧಾರಗಳು ಬರುತ್ತೆ. ಇದೇ CJ ರಾಯ್ ಅವರೇನಿದ್ದಾರೆ, ನಮ್ಮ ರಾಜ್ಯ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಯೂತ್ಸ್ಗೆ ಐಕಾನ್ ಆಗಿದ್ರು, ಸೆಲೆಬ್ರಿಟಿ ಆಗಿದ್ರು. ಇಂಥದ್ದು ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನೀವು ಸಾಧ್ಯ ಆದರೆ ಅವರ ಪಾಡ್ಕಾಸ್ಟ್ಗಳನ್ನು ಗಮನಿಸಿ, ಏನು ಇನ್ಸ್ಪೈರಿಂಗ್ ಮಾತುಗಳನ್ನು ಆಡ್ತಾರೋ ಅವರು. ಅದರಲ್ಲೂ ಈಗಿನ ಯೂತ್ಸ್ ಬಿಸ್ನೆಸ್ ದಾರಿಗೆ ಬರಬೇಕು ಅನ್ನುವಂಥವ್ರಿಗೆ ಒಳ್ಳೊಳ್ಳೆ ಗೋಲ್ಡನ್ ಟಿಪ್ಸ್ಗಳನ್ನು ಕೊಡ್ತಾಯಿದ್ರು. ಅಂತಹ ವ್ಯಕ್ತಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನು ನೋಡ್ತೀವಿ ಅವೆಲ್ಲವೂ ಕೂಡ ರಿಯಲ್ ಅಲ್ಲ, ರಿಯಾಲಿಟಿ ಬೇರೆ ಇರುತ್ತೆ. ಅದು ಕೇವಲ ರೀಲ್. ಐಷಾರಾಮಿ ಜೀವನ, ಅನುಮಾನ ಇಲ್ಲ ಅದರಲ್ಲಿ. ಐಷಾರಾಮಿ ಜೀವನ. ಅದರ ಜೊತೆಗೆ ಒಳಗೆ ಎಂತಹ ಒತ್ತಡಗಳಿತ್ತೋ ಗೊತ್ತಿಲ್ಲ. ಫ್ಯಾಮಿಲಿ ಇಶ್ಯೂ ಏನಾದರೂ ಇತ್ತಾ ಗೊತ್ತಿಲ್ಲ, ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಪ್ರೆಷರ್ಗಳು ಒಟ್ಟಿಗೆ ತಲೆಗೆ ಬಂದು ಸುತ್ತಿಗೆ ತಗೊಂಡು ಹೊಡೆದಾಗ ಏನು ಮಾಡೋಕ್ಕಾಗುತ್ತೆ ಒಬ್ಬ ಮನುಷ್ಯನ ಕೈಲಿ? ಭಯ ಕೈ ಕೊಟ್ಟಾಗ ಒಂಚೂರು ಸೈಡ್ ಸರ್. ರಿಪೋರ್ಟರ್ಗಳು ಹಿಂದೆ ಬರ್ರಪ್ಪ ಅಲ್ಲಿ. ಎತ್ತು ಬೇಡ ಜನ. ಹಣ ಗಳಿಕೆ ಮಾಡಿದ ರಾಯ್ಗೆ ಅಂತ ಭಯ ಏನಿತ್ತು? IT ರೇಡ್ಗೆ ಆತ್ಮಹತ್ಯೆನ ಅಥವಾ ಬೇರೆ ಕಾರಣ? ಅಂದ್ರೆ IT ರೇಡ್ಗೆ ಆತ್ಮಹತ್ಯೆ ಆಗಿದೆ ಅಥವಾ ಬೇರೆ ಕಾರಣಗಳಿತ್ತ? CJ ರಾಯ್ ಆತ್ಮಹತ್ಯೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಆದರೆ ಗುಂಡು ಹಾರಿಸಿಕೊಂಡು ಸಾಯೋಕೆ ಕಾರಣ ಮಾತ್ರ ನಿಗೂಢ. ಸಾಯುವ ರೀತಿಯಲ್ಲೂ ಕೂಡ ಹಲವು ರೀತಿಗಳನ್ನು ನಾವು ಗಮನಿಸಬಹುದು. ವಿಚಾರಣೆಗೆ ಬಂದ ರಾಯ್ ಬಳಿ ಪಿಸ್ತೂಲ್ ಇದ್ದದ್ದು IT ಗಮನಕ್ಕೆ ಬರಲಿಲ್ವಾ? ಜೇಬಲ್ಲೇ ಇಟ್ಕೊ ಬಂದಿದ್ರೆ ಅಥವಾ ಆಫೀಸಲ್ಲಿ ಇತ್ತ? ಅದು ಎರಡು ಕ್ಲಾರಿಟಿ ಸಿಗಬೇಕು. ಒಂದು. ಆಮೇಲೆ 1.5 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ರು, ಅವ್ರ ಜೇಬಲ್ಲಿ ಗನ್ ಇತ್ತು ಅನ್ನೋದು ಗೊತ್ತಿರಲಿಲ್ವಾ? ಯಾಕಂದ್ರೆ ಅದೇನು ಚಿಕ್ಕ ಪಾಕೆಟ್ ಅಲ್ಲ, ಈ ಟಿಕ್ಟಾಕ್ ಬಾಯಿಗೆ ಚ್ವಿಂಗಮ್ ಎಲ್ಲ ಹಾಕೊಳ್ತೀವಲ್ಲ, ಹಂಗಲ್ಲ, ಗನ್ ಗೊತ್ತಿರುತ್ತಲ್ಲ ನಿಮಗೆ. ಅದು ಜೇಬಲ್ಲಿ ಇದ್ದಿದ್ದು ಗಮನಿಸ್ಲಿಲ್ವಾ? ಅಧಿಕಾರಿಗಳು ಅದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ, ಅವರು ವೆಲ್ ಟ್ರೈನ್ಡ್ ಅಧಿಕಾರಿಗಳು ಬರ್ತಾರೆ. ಈಗ IT ಆಫೀಸರ್ಸ್ಗಳು ಅಂದರೆ ಬರೋದು, ಇದನ್ನು ತೋರಿಸ್ರಿ, ಇದು ಲೆಕ್ಕಾಚಾರ ಸರಿ ಆಗ್ತಾ ಇಲ್ವಲ್ಲ, ತಾಳೆ ಆಗ್ತಾ ಇಲ್ವೋ, ಇದನ್ನು ತೋರಿಸ್ರಿ, ಅಷ್ಟೇ ಅಲ್ಲ. ಅವರು ವೆರಿ ವೆಲ್ ಟ್ರೈನ್ಡ್, ಕಂಪ್ಲೀಟಾಗಿ ಮೈಂಡ್ ರೀಡ್ ಮಾಡ್ತಾರೆ. ಅವರು ಹಾವಭಾವವನ್ನು ರೀಡ್ ಮಾಡ್ತಾರೆ, ಹೆಂಗೆ ಏನು ಎತ್ತ ಅಂತ. ಬಟ್ ಇದು ಯಾವುದು ಕೂಡ ಗೊತ್ತಾಗ್ಲಿಲ್ವಾ? ಅಥವಾ ಗನ್ನನ್ನು ಇವರು ತಮ್ಮ ಚೇಂಬರಲ್ಲಿ ಏನಾದರೂ ಇಟ್ಟಿದ್ರಾ? ಗೊತ್ತಿಲ್ಲ. ಆಮೇಲೆ ಈಗ 2 ಪ್ರಶ್ನೆ ಕಾಡ್ತಾ ಇರೋದು, ಆತ್ಮಹತ್ಯೆಗೆ ರೇಡೇ ರೀಸನ್ನ ಅಥವಾ ಫ್ಯಾಮಿಲಿ ಇಶ್ಯೂಸ್ ಬೇರೆ ಇನ್ನೇನಾದರೂ ಇತ್ತಾ?
ನಾನು ಇದು 3ನೇ ಬಾರಿಗೆ ಪ್ರಸ್ತಾಪ ಮಾಡ್ತಾ ಇರೋದು. ಇದು ನಿಜಕ್ಕೂ ನಮ್ಮ ಚಿಕ್ಕಮಗಳೂರಿನ ಸಿದ್ಧಾರ್ಥ್ ಅವರ ಸಾವನ್ನು ನೆನಪಿಸ್ತಾ ಇದೆ. ಕೋಟಿ 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 ಮಾಡಿದ್ರು, ಸಾವಿರಾರು ಮಂದಿಗೆ ಕೆಲಸವನ್ನು ಕೊಟ್ಟಿದ್ರು, ಯೂತ್ಸ್ಗೆ ಇನ್ಸ್ಪೈರ್ ಆಗಿದ್ದಂಥವ್ರು ಇಂಥ ಒಂದು ನಿರ್ಧಾರ ತಗೊಂಡಾಗ ನೀವು ಏನು ಮೆಸೇಜ್ ಪಾಸ್ ಮಾಡಿದ್ರಿ? ಅಲ್ಟಿಮೇಟ್ ಆಗಿ ಸಾವೊಂದೇ ಪರಿಹಾರನಾ? ದುಡ್ಡು 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 ಅಂತ ಓಡ್ತೀವಿ, ಬಟ್ ದುಡ್ಡು ಬಂದ ನಂತರ ನಮಗೆ ಮಾನಸಿಕವಾಗಿ ಸ್ಟೇಬಲ್ ಆಗೋಕ್ಕಾಗಲ್ಲ ಅಂದರೆ ನಮ್ಮ ಕೈಲಿ ಮಂದವಾಗಿ ಹೋಗ್ಬಿಡ್ತೀವ ಅಂತ. ಈ ಸಾವು ಹಲವು ಅನುಮಾನಗಳನ್ನು ಪೊಲೀಸರು ಕ್ಲಿಯರ್ ಮಾಡ್ತಾರೆ ಬಿಡ್ರಿ, ಬಟ್ ಈ ಸಾವು ಇದೆಯಲ್ಲ ಹಲವು ಮೆಸೇಜ್ಗಳನ್ನು ಪಾಸ್ ಮಾಡುತ್ತೆ. ಬಟ್ ಯೂತ್ಸ್ ಈ ಮೆಸೇಜನ್ನು ಯಾರೂ ಕೂಡ ರಿಸೀವ್ ಮಾಡ್ಕೊತಿದ್ರು. ನೋ, ಇದಲ್ಲ. ಓದಿದ್ರು, ಒಳ್ಳೆ ಹಣ ಸಂಪಾದನೆ ಮಾಡಿದರು, ಒಳ್ಳೆ ಜನ ಸಂಪಾದನೆ ಮಾಡಿದರು, ತುಂಬ ಜನಕ್ಕೆ ಇನ್ಸ್ಪೈರ್ ಆಗಿದ್ರು. ಒಂದು ರೈಡಿಗೆ ಹೆದರಿದ್ರ ಅಂದರೆ ಜಸ್ಟ್ ಇಮ್ಯಾಜಿನ್ ರೈಡ್ ಅನ್ನುವಂಥದ್ದು ಎಷ್ಟು ಪ್ರೆಷರ್ ಬಿಲ್ಡ್ ಮಾಡ್ಬೋದು. ನಮ್ಮ ರಾಜಕೀಯ ನಾಯಕರುಗಳು ಪದೇ 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 ರೈಡಿಗೆ ಒಳಗಾಗ್ತಿರ್ತಾರಲ್ಲ. ಆ್ಯಂಡ್ ಎಸ್, ಬಿಸ್ನೆಸ್ ಮನ್ಗಳು, ರಾಜಕೀಯ ನಾಯಕರುಗಳು, ಸಿನಿಮಾ ಸೆಲೆಬ್ರಿಟೀಸ್ಗಳು ರೈಡಿಗೆ ಸಾಮಾನ್ಯ ಒಳಗಾಗ್ತಾ ಇರ್ತಾರೆ. ಓಕೆ, ಈಗ ಅಕ್ರಮ ಹಣಕಾಸಿನ ಡಾಕ್ಯುಮೆಂಟ್ಸ್ಗಳನ್ನು ವಶಪಡಿಸ್ಕೊಳ್ಳೋಕ್ಕೆ ಕಾನೂನು ಬಾಹಿರ ಆ್ಯಕ್ಟಿವಿಟಿಗಳೇನಾದರೂ ನಡೀತಾ ಇದ್ದರೆ ಅದನ್ನು ಕಂಟ್ರೋಲಿಗೆ ತಗೊಳ್ಳೋಕ್ಕೂ ಕೂಡ IT ಆಫೀಸರ್ಸ್ಗಳು ರೈಡ್ ಮಾಡ್ತಾರೆ. ಆಮೇಲೆ ಇದು ಮೊದಲನೇ ಬಾರಿಗೆ ಇವರೇನು ರೈಡ್ ಫೇಸ್ ಮಾಡಿರೋದಲ್ಲ. ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳು ಅಂದರೆ ಈ ರೈಡ್ಗಳು ಇವ್ರಿಗೆ ಒಂದು ರೀತಿ ಹೆಂಗೆ ಗೊತ್ತಾ, ವರ್ಷಕ್ಕೊಂದ್ಸಲ ಜ್ವರ ಬರುತ್ತೆ ನೋಡಿ, ಅದು ಕಾಮನ್ ಅದು ಅಲ್ವಾ, ಹಾಗೆ ಬರ್ತಾನೆ ಇರುತ್ತೆ, ರೈಡ್ ಆಗ್ತಾ ಇರ್ತವೆ. ಇವರು ಬೆಳೀತಾ 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 ಇದ್ದಷ್ಟು ಹಣದ ಮೂಲದ ವಾಸನೆಯನ್ನು ಕೆದಕ್ತಾ ಹೋಗ್ತಾರೆ ಆಫೀಸರ್ಸ್ಗಳು. ಎಲ್ಲವೂ ಬಿಳಿ ಹಣವೇನಾ, ಕಪ್ಪು ಹಣ ಏನಾದರೂ ಇದೆಯಾ, ಹವಾಲ ಇದೆಯಾ, ಅಕ್ರಮ ಮೂಲಗಳಿಂದ ಹಣ ಬರ್ತಾ ಇದೆಯಾ? ನೀನು ಏನಾದರೂ ಕೊಡುಗೆ ಇದ್ದಾನೆ ಆಗಪ್ಪ, ನೀನು ಯಾರಿಗಾದರೂ ಕೊಡು, ದುಡ್ದಿದ್ದೆಲ್ಲ ಕೊಡ್ತಾ ಇರೋ, ಬಟ್ ದುಡ್ದಿದ್ದೆಲ್ಲವಕ್ಕೂ ಟ್ಯಾಕ್ಸ್ ಕಟ್ತಾ ಇದೆಯಾ, ಒಳ್ಳೆ ಮಾರ್ಗದಲ್ಲೇ ಹಣ ಮಾಡ್ತಾ ಇದೆಯಾ, ಇದು ಮ್ಯಾಟರ್ ಆಗುತ್ತೆ. ಅಥವಾ ಬೇರೆ ಏನಾದರೂ ಪ್ರೆಷರ್ ಬಿಲ್ಡ್ ಆಗಿತ್ತಾ ಇವ್ರಿಗೆ ಗೊತ್ತಿಲ್ಲ. ಇದು ಉದ್ಯಮಿ CJ ರಾಯ್ ಇನ್ನಿಲ್ಲ.